8 ತಿಂಗಳಿದೆ ಅಂತ ಹೇಳ್ತಿದ್ದೀರಾ, ಆರಾಮ್ಸೆ ಓದ್ಬೋದಲ್ಲ ಅಂತ ಕೇಳಿದ್ರೆ ಮಕ್ಕಳ ಇನ್ನೊಂದು ಸ್ಯಾಡ್ ರಿಯಾಲಿಟಿ ಹೇಳ್ತೀನಿ. ಇನ್ನು ಉಳಿದಿರೋದು 8 ತಿಂಗಳಲ್ಲ, 5 ತಿಂಗಳು. ಸರ್ NCERT ಟೆಕ್ಸ್ಟ್ ಬುಕ್ ಓದಿದ್ರೆ ಸಾಕ ಅಂತ ಕೇಳಿದ್ರೆ ಇಲ್ಲ, ಅದ್ರ ಜೊತೆಗೆ ಇರೋದೇ ನಮ್ಮ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಆಫ್ KCET. ಜನವರಿ ಮತ್ತೆ ಫೆಬ್ರವರಿಲಿ ತುಂಬಾ ಜನ ಬೋರ್ಡ್ ಎಕ್ಸಾಮ್ಸ್ ಮಾತ್ರ ಗಮನ ಕೊಡ್ತಾರೆ. ಬಟ್ ನಾನು ಹೇಳೋದೇನಂತಂದ್ರೆ ಸ್ಟಾರ್ಟ್ ವಿತ್ ಯೋರ್ ಈಸಿ ಚಾಪ್ಟರ್ಸ್. ಪ್ರೀವಿಯಸ್ ಇಯರ್ ಕ್ವಶನ್ಸ್ ಆಫ್ KCET ನ ಸಾಲ್ವ್ ಮಾಡೋದ್ರಿಂದ ನಿಮ್ಗೆ ಕಾನ್ಸೆಪ್ಟ್ ಕ್ಲಾರಿಟಿ ಸಿಗುತ್ತೆ. ಈಗ ನೀವು ಹೇಳ್ತೀರಿ ತುಂಬಾ ಜನ ಸರ್ ನಮಗೂ ಇದು ಗೊತ್ತಿದೆ ಅಂತಂದ್ರೆ ಮಕ್ಕಳ ಇದನ್ನ ತಿಳಿಸ್ತಿರೋದು ಯಾರಿಗೂ ಗೊತ್ತಿಲ್ಲ ಅವ್ರಿಗೆ. ಮಕ್ಕಳ ನೀವೆಲ್ಲ ಅನ್ಕೊಳ್ತಿರ್ತೀರಲ್ಲ ಇನ್ನು 8 ತಿಂಗಳಲ್ಲಿ KCET ಎಕ್ಸಾಮ್ಸ್ ನ ಕ್ರ್ಯಾಕ್ ಮಾಡ್ಬೋದಾ, ಒಳ್ಳೆ ರ್ಯಾಂಕ್ ತಗೋಬೋದಾ ಅಂತ. ಅಂಡ್ ಈ ರೀತಿ ನಿಮ್ಮ ತಲೆಯಲ್ಲಿ ಥಾಟ್ಸ್ ಬಂದಾಗ ನಿಮ್ಮ ರಿಯಾಕ್ಷನ್ ಇದೇ ಆಗಿರುತ್ತೆ ಅಂತ ನನಗೆ ಖಂಡಿತ ಗೊತ್ತು ಮಕ್ಕಳ. ಅದಕ್ಕಾಗಿನೇ ಹೇಳ್ತಾ ಇದ್ದೀನಿ, ಖಂಡಿತ ಇನ್ನು ಉಳಿದಿರೋ 8 ತಿಂಗಳಲ್ಲಿ ನೀವೆಲ್ಲ KCET ಎಕ್ಸಾಮ್ಸ್ ನ ಕ್ರ್ಯಾಕ್ ಮಾಡ್ಬೋದು, ಒಳ್ಳೆ ರ್ಯಾಂಕ್ ತಗೋಬಹುದು. ಈಗ ನಿಮ್ಮ ತಲೆಯಲ್ಲಿ ಓಡ್ತಾ ಇರೋದು ಇಷ್ಟೇ, ಯಾರು ಗುರು ಇವರು, ನಮಗೆಲ್ಲ ರ್ಯಾಂಕ್ ತಗೊಳಕ್ ನಮ್ಮ ತಲೆಲೇ ಬರ್ದಿಲ್ಲ, ರ್ಯಾಂಕ್ ತಗೊಳಕ್ ಚಾನ್ಸೇ ಇಲ್ಲ ಅಂತ ಅನ್ಕೊಂಡಾಗ ನಮ್ಮ ಭರವಸೆನ ಹೆಚ್ಚಿಸ್ತಿರೋರು ಯಾರು ಅಂತ ಕೇಳ್ತಿದ್ದೀರಾ? ನಾನೇ ಮಕ್ಕಳ, ನಿಮ್ಮ ಪ್ರೀತಿಯ ಗುರು ಸರ್. ಸರ್ 8 ತಿಂಗಳಿದೆ ಅಂತ ಹೇಳ್ತೀರಾ, ಆರಾಮ್ಸೆ ಓದ್ಬೋದಲ್ಲ ಅಂತ ಕೇಳಿದ್ರೆ ಮಕ್ಕಳ ಇನ್ನೊಂದು ಸ್ಯಾಡ್ ರಿಯಾಲಿಟಿ ಹೇಳ್ತೀನಿ. ಇನ್ನು ಉಳಿದಿರೋದು 8 ತಿಂಗಳಲ್ಲ, 5 ತಿಂಗಳು. ಏನಪ್ಪಾ ಇದು 8 ತಿಂಗಳು ಅಂತ ಹೇಳ್ತೀರಿ, 5 ತಿಂಗಳು ಅಂತ ಹೇಳ್ತೀರಿ, ಹೆಂಗೆ ಸರ್ ಅಂತ ಕೇಳಿದ್ರೆ ಸೆಪ್ಟೆಂಬರಲ್ಲಿ 30 ದಿನ ಇದೆ, ಅಕ್ಟೋಬರಲ್ಲಿ ಮಿಡ್ ಟರ್ಮ್ ಎಕ್ಸಾಮ್ ಬರುತ್ತೆ ಮಕ್ಕಳ. ಆ ಎಕ್ಸಾಮ್ಗೆ ಪ್ರಿಪರೇಷನ್ಸ್ ಮಾಡ್ಕೋಬೇಕು, ಓದಬೇಕು ಆ್ಯಂಡ್ ಎಕ್ಸಾಮ್ ಕೂಡ ಬರೀಬೇಕು. ಸೊ 15 ದಿನ ಅಷ್ಟೇ ಉಳ್ಕೊಳ್ಳೋದು ಅಕ್ಟೋಬರಲ್ಲಿ, ನವಂಬರಲ್ಲಿ 30 ದಿನ, ಡಿಸೆಂಬರಲ್ಲಿ FA2 ಟೆಸ್ಟ್ ಬರುತ್ತೆ. ಸೊ ಅಲ್ಲಿ 15 ದಿನ ಅಷ್ಟೇ. ಜನವರಿಲಿ ಪ್ರಿಪರೇಟರಿ ಎಕ್ಸಾಮ್ಸ್ ಬರೋದ್ರಿಂದ ಫಸ್ಟ್ 15 ಡೇಸ್ ಮಾತ್ರ ಸಿಗುತ್ತೆ. ಡಿಸೆಂಬರಲ್ಲಿ ಎಕ್ಸಾಮ್ ಟೆನ್ಷನ್ ಇರುತ್ತೆ ಬೋರ್ಡ್ ಎಕ್ಸಾಮ್ಸ್ದು, ಮತ್ತೆ ನಿಮ್ಮ ಲ್ಯಾಬ್ ಎಕ್ಸಾಮ್ಸ್ ಕೂಡ ಇರೋದ್ರಿಂದ 1 ದಿನ ಕೂಡ ಸಿಗೋದಿಲ್ಲ ಅಲ್ಲಿ. ಆ್ಯಂಡ್ ಮಾರ್ಚಲ್ಲಿ ಫಸ್ಟ್ 18 ಡೇಸ್ ಎಕ್ಸಾಮ್ ಇರುತ್ತೆ, 13 ದಿನ ಅಷ್ಟೇ ಉಳ್ಕೊಳ್ಳುತ್ತೆ ಮಾರ್ಚಲ್ಲಿ. ಏಪ್ರಿಲ್ ಅಲ್ಲಿ ಮಕ್ಕಳ ನಿಮಗೆ ಸಿಗೋದು ಜಸ್ಟ್ 15 ಡೇಸ್, ಯಾಕಂದ್ರೆ ಲಾಸ್ಟ್ ಇಯರ್ 16th ಮತ್ತು 17th ಎಕ್ಸಾಮ್ ಇತ್ತು. ಸರ್ ಇದೆಲ್ಲ ಆಯ್ತು ಸರ್, ಯಾವ ಬುಕ್ ಓದ್ಬೇಕು ಸರ್ ಹೇಳಿ ಸರ್ ಅಂತ ಕೇಳಿದ್ರೆ ಮಕ್ಕಳ ನಾನು ಹೇಳೋದು ನಿಮ್ಮ ಫಸ್ಟ್ ಪ್ರಿಫರೆನ್ಸ್ ಬಂದು ನಿಮ್ಮ NCERT ಟೆಕ್ಸ್ಟ್ ಬುಕ್ ಆಗಿರಬೇಕು. ಆಗಲ್ಲ ಇದೆಲ್ಲ ಅಮ್ಮ ಅಂತ ಹೇಳಿದ್ರೆ ಮಕ್ಕಳ ನಾನು ಹೇಳ್ತೀನಿ ಇದನ್ನು ಓದಲೇಬೇಕು. ಯಾಕಂದರೆ ಎಸ್ಪೆಷಲಿ JEE ಮಕ್ಕಳಿಗೆ ಹೇಳ್ತಾ ಇದ್ದೀನಿ, ನಿಮಗೆ ಯಾವುದೇ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಮೆಟೀರಿಯಲ್ ಆದರೂ ಓದಿ ಏನಾದರೂ ಮಾಡ್ಕೊಳ್ಳಿ, ಬಟ್ NCERTನ ನೀವು ಓದಲೇಬೇಕು ಇಫ್ ಯು ಆರ್ ಅನ್ ಆಸ್ಪಿರೆಂಟ್ ಫಾರ್ KCET ಎಕ್ಸಾಮ್. ಯಾಕಂದರೆ KCET ಎಕ್ಸಾಮ್ಸಲ್ಲಿ ಕಾನ್ಸೆಪ್ಟ್ಸ್ನ ಕೇಳೋದೆ NCERT ಟೆಕ್ಸ್ಟ್ ಬುಕ್ ಮೇಲೆ ಡಿಪೆಂಡ್ ಆಗಿರೋ ಕಾನ್ಸೆಪ್ಟ್ಸ್ನ, ಆ್ಯಂಡ್ ಕ್ವಶನ್ಸ್ ಕೂಡ ಆ ರೀತಿಯೇ ಬರುತ್ತೆ. ಆ್ಯಂಡ್ ಅದರಲ್ಲಿರೋ ಪ್ರಾಪರ್ಟೀಸ್ ಮೇಲೇ ಕ್ವಶನ್ಸ್ಗಳು ಬರೋದು ಮಕ್ಕಳ. ಸೊ NCERT ಟೆಕ್ಸ್ಟ್ ಬುಕ್ಕಲ್ಲಿರೋ ಪ್ರತಿಯೊಂದು ಕ್ವಶನ್, ಎಕ್ಸಾಂಪಲ್ಸ್, ಮಿಸಲೇನಿಯಸ್ ಎಲ್ಲನೂ ಕೂಡ ಸಾಲ್ವ್ ಮಾಡಲೇಬೇಕು. ಸರ್ NCERT ಟೆಕ್ಸ್ಟ್ ಬುಕ್ ಓದಿದ್ರೆ ಸಾಕ ಅಂತ ಕೇಳಿದ್ರೆ ಇಲ್ಲ, ಅದ್ರ ಜೊತೆಗೆ ಇರೋದೇ ನಮ್ಮ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಆಫ್ KCET. ಪ್ರೀವಿಯಸ್ ಇಯರ್ ಕ್ವಶನ್ಸ್ ಆಫ್ KCET ನ ಸಾಲ್ವ್ ಮಾಡೋದ್ರಿಂದ ನಿಮ್ಗೆ ಕಾನ್ಸೆಪ್ಟ್ ಕ್ಲಾರಿಟಿ ಸಿಗುತ್ತೆ. ಅಷ್ಟೇ ಅಲ್ಲ, ಯಾವ ಕಾನ್ಸೆಪ್ಟ್ಸ್ ಮೇಲೆ ನಿಮ್ಗೆ ಕ್ವಶನ್ಸ್ಗಳನ್ನ ಕೇಳ್ತಾರೆ ಅಂತ ಗೊತ್ತಾಗುತ್ತೆ. ಅಂಡ್ ಮೋರ್ ಓವರ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ದ ಪ್ಯಾಟರ್ನ್ ಆಫ್ ದ ಎಕ್ಸಾಮ್ಸ್. ಓಹೋ ಇಷ್ಟು ಮಾಡಿದ್ರೆ ಸಾಕ ಅಂತ ಕೇಳಿದ್ರೆ ಮಕ್ಕಳ ಇದ್ರ ಜೊತೆಗೆ ನಿಮ್ ತಲೆಯಲ್ಲಿ ಇರ್ಬೇಕಂತಂದ್ರೆ ಸ್ಟಾರ್ಟ್ ವಿತ್ ಯೋರ್ ಈಸಿ ಚಾಪ್ಟರ್ಸ್ ಅಂಡ್ ಐ ವೇಟೇಜ್ ಚಾಪ್ಟರ್ಸ್, ಮ್ಯಾಟ್ರಿಕ್ಸ್, ಡಿಟರ್ಮಿನೆಂಟ್ಸ್, ವೆಕ್ಟರ್ಸ್, 3D ಈ ರೀತಿ ಪ್ರಿಪರೇಷನ್ಸ್ ನ ಶುರು ಮಾಡಿ. ಸರ್ ಇವೆರಡು ಬುಕ್ ಸಾಕ ಅಂತಂದ್ರೆ ಮಕ್ಕಳ ನಾನು ಹೇಳೋದಿದ್ರ ಜೊತೆಗೆ ಎಕ್ಸಾಂಪ್ಲರ್ ಬುಕ್ ಕೂಡ ಸಾಲ್ವ್ ಮಾಡಿ. ಯಾಕಂದ್ರೆ ತುಂಬಾ ಸಲ ಎಕ್ಸಾಂಪ್ಲರ್ ಬುಕ್ ಅಲ್ಲಿರೋ ಕ್ವಶನ್ಸ್ಗಳು ಡೈರೆಕ್ಟ್ ಆಗಿ ನಿಮ್ಮ KCET ಎಕ್ಸಾಮ್ಸ್ ಅಲ್ಲಿ ಕೇಳಿದ್ದಾರೆ. ಈಗ ನೀವು ಹೇಳ್ತೀರಿ ತುಂಬಾ ಜನ ಸರ್ ನಮಗೂ ಇದು ಗೊತ್ತಿದೆ ಅಂತಂದ್ರೆ ಮಕ್ಕಳ ಇದನ್ನ ನಾನು ತಿಳಿಸ್ತಿರೋದು ಯಾರಿಗೂ ಗೊತ್ತಿಲ್ಲ ಅವ್ರಿಗೆ. ಸರಿ 3 ಬುಕ್ ಸಾಕ ಅಂತ ಕೇಳಿದ್ರೆ ಮಕ್ಕಳ ಇದ್ರ ಜೊತೆಗೆ ಇನ್ನೂ ಒಂದು ವಿಷಯ ಇದೆ, ಟೆನ್ಷನ್ ಆಗಬೇಡಿ, ಈಗಲೇ ಹೇಳ್ತಾ ಇದ್ದೀನಿ. ಸಾಲ್ವ್ ಆಲ್ ದೀಸ್ ಪ್ರೀವಿಯಸ್ ಇಯರ್ ಕ್ವಶನ್ಸ್. ಯಾಕೆ ಅಂತ ಅಂದರೆ KCET ಎಕ್ಸಾಮ್ಸ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಮೇನ್ಸ್ ಎಕ್ಸಾಮ್ಸ್ಗಿಂತ ಒಂದು ಲೆವೆಲ್ ಕಡಿಮೆ ಇರುತ್ತೆ. ಆ್ಯಂಡ್ ಇಂಡಿಯಾದಲ್ಲಿ ಇದೇ ರೀತಿ ನಮ್ಮ KCET ಥರನೇ ಬೇರೆ ಬೇರೆ ಸ್ಟೇಟಲ್ಲಿ ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರುತ್ತೆ. ಆ್ಯಂಡ್ ಅಷ್ಟೇ ಅಲ್ಲ, ಪ್ರೈವೇಟ್ ಯೂನಿವರ್ಸಿಟೀಸ್ ಎಕ್ಸಾಮ್ಸ್ ಇರುತ್ತೆ ಮಕ್ಕಳ, ಅದೆಲ್ಲವೂ ಕೂಡ ನಮ್ಮ KCET ಏನು ಕ್ವಶನ್ಸ್ ಇರುತ್ತೆ ಮಕ್ಕಳ ಅದೇ ಲೆವೆಲ್ಗಿರುತ್ತೆ. ಸೊ ನಾನು ಹೇಳೋದು ಟ್ರೈ ಟು ಸಾಲ್ವ್ ಆಲ್ ದೀಸ್ ಕ್ವಶನ್ಸ್. ಆ್ಯಂಡ್ ಹೇಳ್ತಾ ಇದ್ದೀನಿ ಈ ಕ್ವಶನ್ಸ್ನ ಸಾಲ್ವ್ ಮಾಡಬೇಕಾದ್ರೆ ಟೆನ್ಷನ್ ಅಂತೂ ಆಗಬೇಡಿ, ಓಕೆನಾ. ನೆಕ್ಸ್ಟ್ ಇದಾದ್ಮೇಲೆ ಮಕ್ಕಳ ನಿಮ್ಮ ತಲೆಯಲ್ಲಿ ಬರೋದೇನಂತ ಅಂದರೆ ಸರ್ ರಿವಿಷನ್ ಹೇಗೆ ಮಾಡೋದು. ರಿವಿಷನ್ ಮಾಡಬೇಕಂದ್ರೆ ಮಕ್ಕಳ ನಮ್ದೆಲ್ಲ 1 ಶಾರ್ಟ್ ವಿಡಿಯೋಸ್ ಇದೆ, ಆ 1 ಶಾರ್ಟ್ ವಿಡಿಯೋಸ್ಗಳನ್ನ ನೋಡ್ಬೋದು. ಅಷ್ಟೇ ಅಲ್ಲ, ಟೇಕ್ ಅಟ್ಲೀಸ್ಟ್ 15 ಮಾಕ್ ಟೆಸ್ಟ್. ಆ್ಯಂಡ್ ಈ 15 ಮಾಕ್ ಟೆಸ್ಟ್ನ ಬರೀಬೇಕಾದ್ರೆ ಒಂದು ವಿಷಯ ನೆನಪಿರಲಿ, ಅನಾಲಿಸಿಸ್ ಮಾಡೋದು ತುಂಬಾ ಮುಖ್ಯ ಆಗುತ್ತೆ ಮಕ್ಕಳ. ಈ ಟೈಮಲ್ಲಂತೂ ಟೈಮ್ನ ವೇಸ್ಟ್ ಮಾಡಲೇಬೇಡಿ, ಯಾಕಂತಂದರೆ ಇದನ್ನು ನೀವು ಮಾಡೋದೇ ಆಫ್ಟರ್ ಯುವರ್ ಬೋರ್ಡ್ ಎಕ್ಸಾಮ್ಸ್, ಓಕೆನಾ. ಸೊ ನೆಕ್ಸ್ಟ್ ಮಕ್ಕಳ ನಿಮಗೆ ಅನ್ನಿಸ್ಬೋದು ಸರ್ ಇಷ್ಟು ಮಾಡಿದ್ರೆ ಸಾಕ ಸರ್, ಇದೆಲ್ಲರೂ ಮಾಡ್ತಾರಲ್ವ ಸರ್ ಅಂತಂದರೆ ಹೌದು ಮಕ್ಕಳ, ನನ್ನ ಈ ವಿಡಿಯೋ ನೋಡಿದ್ಮೇಲೆ ತುಂಬ ಜನ ಮಾಡ್ತಾರೆ. ಆದರೆ ಇದರಲ್ಲಿ ಇನ್ನೊಂದು ಸೀಕ್ರೆಟ್ ಹೇಳ್ತೀನಿ, ಇಫ್ ಯು ವಾಂಟ್ ಟು ಬಿಕಮ್ ಅ ಗೇಮ್ ಚೇಂಜರ್ ಇಯರ್ ದೆನ್ ಯು ನೀಡ್ ಟು ವರ್ಕ್ ಹಾರ್ಡ್ ಇನ್ ದ ಮಂತ್ ಆಫ್ ಜನವರಿ ಆ್ಯಂಡ್ ಫೆಬ್ರವರಿ. ಯಾಕಂತಂದರೆ ಜನವರಿ ಮತ್ತು ಫೆಬ್ರವರಿಲಿ ತುಂಬ ಜನ ಬೋರ್ಡ್ ಎಕ್ಸಾಮ್ಸ್ ಮಾತ್ರ ಗಮನ ಕೊಡ್ತಾರೆ. ಬಟ್ ನಾನು ಹೇಳೋದೇನಂತಂದರೆ ನೀವೆಲ್ಲ ಆಗ ಮನೇಲಿರೋದ್ರಿಂದ ಅರ್ಧ ದಿನನ ನಿಮ್ಮ ಬೋರ್ಡ್ ಎಕ್ಸಾಮ್ಸ್ ಪ್ರಿಪರೇಷನ್ಸ್ಗೆ ಯೂಸ್ ಮಾಡಿಕೊಂಡ್ರೆ ಇನ್ನರ್ಧ ದಿನನ ನಿಮ್ಮ KCET ಎಕ್ಸಾಮ್ಸ್ ಪ್ರಿಪರೇಷನ್ಸ್ಗೆ ಯೂಸ್ ಮಾಡ್ಕೊಳ್ಳಿ. ಯಾವೆಲ್ಲ ನಿಮ್ಮ ಇಂಪಾರ್ಟೆಂಟ್ ಟಾಪಿಕ್ಸ್ಗಳಿದೆ ಮತ್ತು ಯಾವುದು ನಿಮಗೆ ಕಷ್ಟ ಅಂತ ಅನಿಸಿದೆ ಆ್ಯಂಡ್ ಐ ವೇಟೇಜ್ ಚಾಪ್ಟರ್ಸ್ ಇದೆ ಅದನ್ನು ಮುಗಿಸ್ಕೊಳ್ಳಿ. ಆ್ಯಂಡ್ ಕ್ಲಾಸ್ 11th ಕರೆಕ್ಟಾಗಿ ಓದದೇ ಇರೋರು ಆ ಜನವರಿ ಮತ್ತು ಫೆಬ್ರವರಿಲಿ ಕ್ಲಾಸ್ 11th ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಿ ತರೋವಾಗಿ ಮಕ್ಕಳ ಸಾಕು. ಇದು ತುಂಬ ಜನ ಮಕ್ಕಳು ಮಾಡೋದಿಲ್ಲ, ನೀವು ಮಾಡೋದ್ರಿಂದ ಇಟ್ ವಿಲ್ ಬಿ ಡೆಫಿನೆಟ್ಲಿ ಅ ಗೇಮ್ ಚೇಂಜರ್ ಫಾರ್ ಯು. ಆ್ಯಂಡ್ ಸ್ಟೂಡೆಂಟ್ಸ್, ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್,
ಅದೇನಂತ ಅಂದರೆ ನಾವು ಹೇಳ್ತಿರ್ತೀವಿ, ನೀವು ಅದನ್ನು ಕೇಳೋದಿಲ್ಲ. ಯಾಕಂದರೆ ನಮಗೆ ಗೊತ್ತಿದೆ ನೀವೆಲ್ಲ ನಮ್ಮ ಮಾತು ಕೇಳ್ತೀರಿ ಅಂತ. ಯಾಕಂದರೆ ನಾವು ಹೇಳ್ತಾನೆ ಇರ್ತೀವಿ ಬೋರ್ಡ್ ಎಕ್ಸಾಮ್ಸ್ನ ಓದ್ಕೊಂಡ್ರೆ KCT ಎಕ್ಸಾಮ್ಸ್ಗೆ ಪ್ರಿಪ್ರೇಷನ್ಸ್ ಆದಂಗಲ್ಲ. ಯಾಕಂದರೆ ಬೋರ್ಡ್ ಎಕ್ಸಾಮ್ಸಲ್ಲಿ ಬರೋ ಲೆವೆಲ್ ಕ್ವಶನ್ಸ್ ಬೇರೆ ಇರುತ್ತೆ ಆ್ಯಂಡ್ KCTಲಿ ಬೇರೆ ರೀತಿ ಇರುತ್ತೆ. ಬೋರ್ಡ್ ಎಕ್ಸಾಮ್ಸಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿರೋ ಬಿಟ್ಟು ಕ್ವಶನ್ಸ್ಗಳನ್ನ ಬೇರೆ ಕೇಳೋದಿಲ್ಲ, ಬಟ್ KCT ಎಕ್ಸಾಮ್ಸಲ್ಲಿ ಆ ರೀತಿ ಇರೋದಿಲ್ಲ ಮಕ್ಕಳ. ಸೊ ನಾವು ಹೇಳೋದೇನಂತಂದರೆ KCT ಎಕ್ಸಾಮ್ಸ್ಗೆ ಪ್ರಿಪ್ರೇಷನ್ಸ್ ಚೆನ್ನಾಗಿ ಮಾಡ್ಕೊಳ್ಳಿ, ಆಟೋಮೆಟಿಕಲಿ ನಿಮ್ಮ ಬೋರ್ಡ್ ಎಕ್ಸಾಮ್ಸ್ಗೆ ಹೆಲ್ಪ್ ಆಗುತ್ತೆ. ಸೊ ಈ ರೀತಿ ಹೇಳ್ತೀನಿ ಮಕ್ಕಳ, ಈ ರೀತಿ ಹೇಳಿ ಈ ವಿಡಿಯೋನ ನಾನು ಮುಗಿಸ್ತೀನಿ. ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ಸಿಗೋಣ ಮತ್ತೆ ಇನ್ನೊಂದು ವಿಡಿಯೋ ಜೊತೆಗೆ. ಸೊ ನಿಮ್ದೆಲ್ಲ ಏನಾದರೂ ಕಮೆಂಟ್ಸ್ ಇದ್ದರೆ, ನಿಮ್ಗೆ ಏನಾದರೂ ಅನಿಸಿಕೆ ಇದ್ದರೆ ಮಕ್ಕಳ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ತಾ ಹೋಗಿ. ಆ್ಯಂಡ್ ಮತ್ತೆ ಇದೇ ರೀತಿ ಬೇರೆ ಬೇರೆ ವಿಡಿಯೋಗಳ ಜೊತೆ ಬರ್ತೀನಿ. ಅಂಟಿಲ್ ನೆಕ್ಸ್ಟ್ ವಿಡಿಯೋ ಮಕ್ಕಳ, ಟೇಕ್ ಕೇರ್, ಸ್ಟಡಿ ವೆಲ್, ಆಲ್ ದಿ ಬೆಸ್ಟ್.